ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 5:30 ಆಗೈತೆ ನೋಡಿ. ಇವಾಗ ಎದ್ದೀನಿ ಜಸ್ಟ್ 4 ಗಂಟೆ ಕಲರ ಮಾಡಿತ್ತು, 4:15 ಹೊಡಿತು, 5 ಹೊಡಿತು, 5:30 ಎದ್ದು ನೋಡಿ. ಹೊಡೆದಿಲ್ರಿ, ಪಟ್ಟನೆ ಹೆಸರಾತು. ಹೇಳ್ಬೇಕಾದ್ರೆ ಹಂಗೆ ಮಕ್ಕೊಬಿಟ್ಟಿದ್ದೆ. ನೋಡಿ ಎಲ್ಲರೂ ಕೆಲಸ ಮಾಡಕತ್ತಾರ. ಲೇಟ್ ಆಯ್ತು ರೀ ಹೇಳೋದು. ಇವಾಗ ಹೊಲಕ್ಕೆ ಹೋಗಿ ಬಂದು ಸುಸ್ತಾದಂಗೆ ಆಯಿತು. ಶ್ರಾವಣಿಗೆ ಏನಾರ ಬುತ್ತಿ ಮಾಡಿಬಿಡ್ತೀನಿ ರೀ. ಮಧ್ಯಾಹ್ನ ಒಳಗೆ ಬರ್ತಾಳೆ. ಅಕ್ಕಿ ಮಧ್ಯಾಹ್ನ ಬರ್ದಿರ್ಲಿಕ್ಕಂದ್ರೆ ರೊಟ್ಟಿ ಪಲ್ಯನೇ ಮಾಡ್ಬೇಕಾಗ್ತಿತ್ತು. ಬರೀ ಪಟ ಪಟ ಕೆಲಸ ಮುಗಿಸೋದು ಮಸಿವನು ರೀ. ಶ್ರಾವಣಿನೂ ಸ್ಕೂಲಿಗೆ ಹೊಂಟ್ಲು. 6:03 ಆಯಿತು. ಜಲ್ದಿ ಹೊಂಟಾರಿ ಇವತ್ತು. ಬಾಮಿ ತಲೆ ತೊಳೆದೀನಿ, ಹಿಂಗಾಗಿ ಜುಟ್ಲ ಹಾಕ್ಲಿಲ್ಲ ನೋಡ್ರಿ. ಅದಕ್ಕೆ ಜುಟ್ಲ ಹಾಕಂತಾರೆ. ಹಸಿ ಕೂಲ ಜುಟ್ಲ ಹಾಕಿದ್ನಿ. ಆರದು ಯಾವಾಗ ಅವು ಅಕ್ಕ ರಬ್ಬಲ್ ಒಯ್ಯಮ್ಮ, ಅಲ್ಲಿ ಹೋಗಿಂದ ಇದು ಮಾಡಾಕತ್ತಂದಿನಿ. ರಬ್ಬಲ್ ತೊಗೊಂಡ್ಯಾ? ಹಾಂ ತೊಗೊಂಡು ಒಳ ತೊಗೊಂಬಾರ. ಮತ್ತೇನು ಬೇಕಮ್ಮ? ಇಲ್ಲಿ ಮಕ್ಳಿದ್ರೆ ಹಾಕೋ ಬ್ಯಾಗ್ನ್ಯಾಗ. ಏನದು ಏನಮ್ಮ? ಹೂವು ಕಟ್ಟಿರಲ್ಲ? ಇನ್ನು ಕೂಲ್ ಆರ್ತನ ಜುಟ್ಲ ಹಾಕ್ಕೋಬೇಡ. 6ರಿಂದ ಅಕ್ಕಾರಕಾಯಿ ಇಕ್ಕಿಸೋ ಊಟಕ್ಕೆ ಬಿಡ್ತೈತಲ್ಲ ಅಲ್ಲಿ 9ಕ್ಕೆ. ಹಾಂ ಏನಮ್ಮ? ಅಡ್ರೆಸ್ ತೊಂಬ. ಇವಾಗ ಯಾಕೆ ಒಳಿಸ್ಕೊಟ್ಟಿಲ್ಲ? ಇದನ್ನ ಯಾಕೆ ಹಿಂಗೆ ಒಳಿಸ್ಕೊಟ್ಟಿಲ್ಲವ ಅಂದೆ ಹಿಂಗೆ ಕಾದ್ಗ ಏನು ಕಾಣುತ್ತ? ಅಡ್ರೆಸ್ಸಾ ನೋಡ್ರಿ. ಅಡ್ರೆಸ್ ಬರ್ದಿದ್ನೆಲ್ಲ ಅದು ಕಾಣುತ್ತೆ ಅಂತೇಳಿ ಆಳಿ ಒಳಗೆ ಸಿಂಬರ್ಕಿ ಕೊಟ್ಲು. ಹೋಗಿ ಇವಾಗ ಜಲ್ದಿ ಬರ್ತೀಯಲ್ಲ? ಎಷ್ಟಕ್ಕೆ? 1 ಬಂದುಬಿಡ್ತಾವ್ರಿ. ಹೋಗು ನೋಡಿ. ನಾನು ಕೂಡ ಅಂಗಳ ಕಸ ಹೊಡ್ತೀನಿ, ಮನೆಯೆಲ್ಲ ಕಸ ಹೊಡ್ತೀನಿ. ಈಗ ಶ್ರಾವಣ ಮಕ್ಕೊಂದನ ಎಬ್ಬಿಸ್ತೀನಿ ರೀ. ಮತ್ತು ಲಾಕ್ ಚಾಲು ಮಾಡ್ತೀನಿ ನೋಡಿರಿ. ಅಂಗಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಕಾಣ್ತಿರ್ಬೇಕು. ಇವತ್ತು ಕೊರಿಯರ್ ಸೀಟ್ ಬರಂಗೆ ಕಾಣ್ತಾವ್ರಿ. ಇವತ್ತು ಬಂದು ಅಂದ್ರೆ ನಾಳೆ ತಕ್ಷಣ ಪ್ಯಾಕಿಂಗ್ ಮಾಡಿ ನಾಡ್ದು ಸೋಮವಾರ ಹಾಕ್ಬಿಡ್ತು ನೋಡಿ. ಸೋಮವಾರ ಹಾಕಿದ್ನಿ ಅಂದ್ರೆ ನಿಮಗೆ ಇಟ್ಟಿದ್ರು ಗುರುವಾರ ಅಥವಾ ಶುಕ್ರವಾರ ಬಂದು ತಲುಪ್ತಾವ್ರಿ. ಆದಷ್ಟು 100, ಅದಕ್ಕೆ ಸಾಕಾಗಿ ಒಮ್ಮೆ 100 ಸೀಟ್ ಆರ್ಡ್ರ್ ಮಾಡಿ ನೋಡಿ. ಯಾಕಂದರೆ ಈ ಪರಿಸ್ಥಿತಿ ಆಗಬಾರ್ದು ಅಂಥೇಳಿ ಒಬ್ಬಕ್ಕೆ ಎಲ್ಲ ಥರ ನೋಡ್ಕೊಂಡು ಸಲಾಗ. ಹಿಂಗಾಗಿ 100 ಸೀಟ್ ಅವೇನು ಕೆಡ್ಸಲ್ರಿ. ಆನ್ಲೈನ್ ಸೇಲ್ ಆಗಿ ಆತಾವು, ಹೋಗೇ ಹೋಗ್ತಾವು. ಅವೇನು ಜಸ್ಟ್ ಕೊರಿಯರ್ ಸೀಟು ಕೆಡ್ಸಲ್ಲ. ಇವತ್ತು ಬರ್ತೈತೆ ರೀ, ಮೆಸೇಜ್ ಬಂದೈತಿ. 1ನೇ ತಾರೀಕು ಅಂತೇಳಿ ಕೊಟ್ಟಾರ. ಬಂತಂದ್ರೆ 3ನೇ ತಾರೀಕಿಗೆ ಇತ್ತು ರೀ ಮೊದಲ. ಈಗ 1ನೇ ತಾರೀಕಿಗೆ ಕೊಟ್ರ. 2 ದಿನ ಹೆಚ್ಚು ಕಮ್ಮಿ ಬರ್ತಾವೆ ರೀ. 1 ದಿನ ಹಿಂದೆ ಮುಂದೆ ಬರ್ತಾವೆ. ಇವತ್ತು ಬರ್ಬೇಕು ನೋಡಿರಿ. ಬಂದು ನಾಳೆಗೆ ಅಷ್ಟು ಪ್ಯಾಕಿಂಗ್ ಮಾಡಿ ಅಡ್ರೆಸ್ ಬರ್ದಾಕಿ ಚೀಲ ತುಂಬಿಟ್ನಂದ್ರೆ ನಾಡ್ದ ಹೋಗಕ್ಕೆ ಬರ್ತಾವೆ. ಶ್ರಾವಣಿಗೆ ಒಂದಿಟ್ಟು ಸಜ್ಕ ಮಾಡಿ ಕಟ್ಟಿದ್ದೀನಿ ರೀ. ಶ್ರಾವಣಿಗೆ ಸಜ್ಕ ಸಿಹಿ ಕೊಡಬಾರ್ದಲ್ಲ. ಮತ್ತು ಅನ್ನ ಮಾಡಿದೆ, ಸಾರು ಇತ್ತು. ಅನ್ನ ಸಾರು ಉಂಡು ಅನ್ನ ಸಾರು ಕಟ್ಕೊಂಡು ಹೋಗ್ಯಾನ. ಬಾಂಡೆ ಅದಾವು. ಒಂದಿಟ್ಟು ಚೌಳಿಕಾಯಿ ಪಲ್ಯ ಮಾಡ್ತೀನಿ ರೀ. ಅನ್ನ ಬಳ್ದಿಟ್ಟು ಮುಸ್ರಿ ತಿಕ್ಕಿ ಬಟ್ಟೆ ಒಗಿಬೇಕು, ಜಳಕ ಮಾಡಬೇಕು, ಪೂಜೆ ಮಾಡಬೇಕು. 9 ಆಗೋ ಟೈಮ್ ಹೆಂಗೆ ಹೋಗುತ್ತೋ ಹೆಂಗೆಲ್ಲ ಗೊತ್ತೇ ಆಗಲ್ಲ ನೋಡಿ. ಚೌಳಿಕಾಯಿ ಪಲ್ಯ ಮಾಡಿಬಿಡ್ತೀನಿ. ಅವ್ರು ಬರೋ ಟೈಮಿಗೆ ಬಿಸಿ ರೊಟ್ಟಿ ಬಡಿತೀನಿ ನೋಡಿ. ಅಕ್ಕಿ ಅನ್ನಕ್ಕಂದ ಶ್ರಾವಣ ದೋಸೆ ಮಾಡಿ ಮಮ್ಮಿ ನಾಳೆಗೆ ಅಂತೀಯನ. ಬೆಳಗ್ಗೆ ಜಲ್ದಿ ಆಗಲ್ಲ ಅಂತೇಳಿ ಅಕ್ಕಿ ಸನಿಯಕ್ಕೆ ನೋಡಿ. 9:30 ಆಯಿತು. ಮತ್ತು ಅವ್ನು ಕಳಿಸಿ ಬರುವಾಗ ಟೈಮ್ ಆಗುತ್ತೆ ನೋಡಿ. ಬರೀ ಎಲ್ಲ ಕ್ಲೀನ್ ಆಗೈತೆ. ಚೌಳಿಕಾಯಿ ಪಲ್ಯ ಮಾಡಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಳದಿಟ್ಟು ಉಸು ಬಾಂಡೆ ತಿಕ್ಕಿದ್ದೀನಿ ರೀ. ಇವಿಸು ಬಾಂಡೆ ಇದ್ದು ತಿಕ್ಕಿದೆ. ಏನು ಬರೀ ವಿಷಯ ಒಳಗೆ ಸ್ವಲ್ಪ ಇದ್ದು ಬಾಂಡೆ. ಇವತ್ತೇನು ಅಡುಗೆ ರೊಟ್ಟಿ ಪಟ್ಟಿ ಇಂಥ ಪಲ್ಯ ಮಾಡಿದ್ರೆ ಭಾಳ ಹೊತ್ತಾವು. ಪಲ್ಯ ಮಾಡೀನಿ, ಚೌಳಿಕಾಯಿ ಪಲ್ಯ ಮಾಡೀನಿ. ಟೈಮು 12:30 ಮ್ಯಾಗ ಆಗೈತ್ರಿ. 1 ಗಂಟೆ ಹಾಕಿ ಬಂದಿರಬೇಕು. ಇದು ಮಡಿಕೆ ಕಾಳು ಇಟ್ಟಿನಿ ರೀ. ಒಂದಿಷ್ಟು ಒಂದು ಅರ್ಧ ಕೇಸೇನೆ ಅಲ್ಲೇ ಇದ್ದು ರೀ. ನೆನೆ ಹಾಕಿದೆ. ನೋಡ್ಬೇಕು ಸೋಮವಾರ ದಿನ ಇದಕ್ಕೆ ಅಕ್ಕಿ ಹಾಕಿ ನೋಡಿ ದೋಸೆ ಮಾಡೋಕೆ. ನೋಡಿರಿ ನೀರು ಕಮ್ಮಿದ್ದು ನೀರು ಹಾಕಿದೆ. ನೆನೆಯಲ್ರಿ. ಒಂದು ದೊಡ್ಡ ಬೌನೆ ಹಾಕಬೇಕಾಗಿತ್ತು. ಸಣ್ಣ ಬೌನ್ಯಾಗ ಹಾಕಿಟ್ಟು ನೋಡಿ. ಇವು ಕಿಟ್ಲಿಗೆ ಹೊಲಕ್ಕೆ ಕಳಿಸ್ಬೇಕ್ರಿ. ಅವ್ರು ಬರ್ತಾವೆ. ಇಲ್ಲೇ ಚೌಳಿಕಾಯಿ ಪಲ್ಯನೂ ಮಾಡೀನಿ. ಇವತ್ತೇನು ಗಡಿಬಿಡಿ ಅಂತ ನೋಡಿ. ಅದಕ್ಕೆ ನಾವು ಯಾವ ಫೋನ್ ಬಂದರೂ ನಿನ್ನೆ ಎತ್ತಿಲ್ರಿ. ನೀನು ಫುಲ್ ಬಿಜಿ ಇದ್ದೆ. ಎಲ್ಲರೂ ಸಬ್ಸ್ಕ್ರೈಬರ್ ಪಾಪ 2-3 ಫೋನ್ ಹಚ್ಚಿರಿ. ಏನು ಮಾಡೋಕೆ ಹೊಡೆಯತ್ತ ಒಬ್ಬ ಸಬ್ಸ್ಕ್ರೈಬರ್ ಸಿಸ್ಟರ್ಗೂ ಮಾತಾಡ್ಕೋತಾನೆ ಕುಂತ್ಯ.
ಮಾತಾಡ್ರಾಗನೇ ಕೊರಿಯರ್ ಬಾಯ್ ಬಂದು ಫೋನ್ ಹಚ್ಚಣ್ರಿ, ಯಾರ ಕಸ್ಟಮರ್ ಹಚ್ಚಿರ್ಬೇಕು ಬಿಡು ಅಂತ ಬಿಟ್ಟೆ. ಆ ಮುದ್ದ್ಯಾಕೆ ಹೋಗ್ಬಿಟ್ಟನಂತ. ಈಗ ಅವನ್ನ ತೊಗೊಂಡು ಈ ಕಡೆ ಈಗ ನೋಡಿ ಕೊರಿಯರ್ ಹೋಗ್ಬಿಟ್ಟು ಈಗ ಅದೇ ಮತ್ತು ಅವ್ರ ಅಕ್ಕಾರ ಮುದ್ದೆ ಬಳಕೆ ಬಂದಿದ್ರು. ಅಕ್ಕಾರ ಕೈಯಾಗ ಕೊಡ್ರಿ ಬಸ್ ಸ್ಟ್ಯಾಂಡ್ನಾಗ ಅಂತೇಳಿ ಈಗ ಚೌಳಿಕಾಯಿ ಪಲ್ಯ ಮಾಡೀನಿ. ಶ್ರಾವಣಿಯರು ಬರ್ತಾರೆ ಇನ್ನು 10 ನಿಮಿಷ ಅಂತ ಶ್ರಾವಣಿ ಸ್ಕೂಲ್ ಬಿಡೋದು. ಇನ್ನೇ ಸರಿ ಫೋನ್ ಹಚ್ಚಿದ್ದೀನಿ ರೀ. ಸರಿ ಕೇಳಿ ಮತ್ತು ಅಕ್ಕ ಹೇಳಿದೆ ಅಲ್ಲಿ ವ್ಯಾನ್ ಬರುತ್ತೆ ರೀ ಬಸ್ ಸ್ಟ್ಯಾಂಡ್ನಾಗ ಬಸ್ ಸ್ಟ್ಯಾಂಡ್ನಾಗ ಯಾವ ಊರು ಇಳಿತಾವಂತ, ಆ ಊರು ಇಳಿಸೇ ಬರ್ತಾ ಅಲ್ಲಿಂದಿರುವ ವ್ಯಾನ್ ಬರಲಿಗೆ ಅಂತ ಹೇಳಿದೆ. ಆಯ್ತು ತಳವಾಗಿ ನಿಂದಿರ್ತೀನಿ ಅಂತಂದು ಏನು ಮಾಡೋದು ನೋಡಿ, ಆಡ್ತಾರೆ ಪಡ್ತಾರೆ. ಈಗ ಇವತ್ತು ಕೊರಿಯರ್ ತೊಗೊಂಬಂದ್ರೆ ಅದು ಕೊಟ್ಟಾರಿತ್ತೀರಿ, ಅವ್ರ ಕೈ ಬಂದವ್ರಿ ಕೊರಿಯರ್ ಶೀಟು. ಡೆಲಿವರಿ ಬಾಯ್ ಕೊಟ್ಟಾನ್ರಿ. ಅದಕ್ಕೆ ಮತ್ತು ಅವ್ರಿಗೆ ಫೋನ್ ಹಚ್ಚಿ ಹಿಂಗೆ ಐತ್ರಿ ಬೇಕು ನಮ್ಗೆ ಅರ್ಜೆಂಟ್ ಬೇಕಿದ್ದಾವೆ ಅಂತಂದೆ. 3ನೇ ತಾರೀಕಿಗೆ ಐತ್ರಿ, 1ನೇ ತಾರೀಕಿಗೆ ಬಂದವು. ಚಲೋ ಆಯಿತು. 3ನೇ ತಾರೀಕಿಗೆ ನಿಮ್ಗೆ ಆರ್ಡ್ರ್ ಹಾಕಿಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ ನೋಡಿ. ಒಂದೊಂದು ಟೈಮು ಒಬ್ಬರು ಬಟ್ಟೆ ಬಂದರು ಯಾವತ್ತಿಂತ $100 ತೊಗೊಂಡಾರಿ ವ್ಯಾಪಾರ ಮಾಡ್ಯಾರ. 100 ತಾಸು ಅಂತಲೇ ಹೇಳ್ಬೋದು ರೀ. 3 ತಾಸು ಮ್ಯಾಗ ನೋಡಿ ಅವ್ರು ಕೂಡ ಅದು ಆಯಿತು ಇದು ಆಯಿತು, ಅದು ತೋರಿಸು ಇದು ತೋರಿಸು. ಒಂದೊಂದು ಟೈಮಿಗೆ ಇದು ಬಟ್ಟೆ ವ್ಯಾಪಾರ ಯಾರು ಮಾಡಬಾರ್ದು ನೋಡಿರಿ. ಆ ನಮ್ನಿ ಸಿಟ್ಟು ಬಂದುಬಿಡ್ತದೆ ಬಟ್ಟೆ ವ್ಯಾಪಾರ ಮಾಡೋದು. ನಿಮಗೆ ಗೊತ್ತಿರುತ್ತಾ ಬಟ್ಟೆ ವ್ಯಾಪಾರ ಮಾಡೋರಿಗೆ ಅದು ಯಾವ ಕೆಲಸ ಯಾರು ಮಾಡ್ತಿರ್ತಾರೋ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ ರೀ. ಆ ಕೆಲಸ ಹೌದಪ್ಪ ಹಿಂಗೈತಿ ಕೆಲಸ ಅನ್ನೋದು. ಈ ಟೈಲರಿಂಗ್ ಮಾಡೋರಿಗೆ ಟೈಲರಿಂಗ್ ಬಗ್ಗೆ ಐಡಿಯಾ ಇರುತ್ತೆ, ಬಟ್ಟೆ ವ್ಯಾಪಾರ ಮಾಡೋರು ಬಟ್ಟೆ ವ್ಯಾಪಾರ ಬಗ್ಗೆ ಐಡಿಯಾ ಇರುತ್ತೆ. ಒಂದೊಂದು ಟೈಮು ಏನೋ ಒಂದೊಂದು ಟೈಮ್ ಲಾಭ ಆಗಿತ್ತಂದ್ರೆ ಚಲೋ ಐತಪ್ಪ ವ್ಯಾಪಾರ ಮಾಡಬೇಕು ಅಂತ ಅನಿಸುತ್ತೆ. ಒಂದು $50-100 ಸಿಕ್ತಂದ್ರೆ ಅದೇ $50-100 ಸಿಗಲಿಲ್ಲ ಟೈಮ್ ವೇಸ್ಟ್. ಒಂದೊಂದು ಟೈಮಿಗೆ 5 ನಿಮಿಷನಾಗ $50-100 ಸಿಗುತ್ತೆ ಬಟ್ಟೆ ವ್ಯಾಪಾರನಾಗ. ಒಂದೊಂದು ಟೈಮ್ 3 ತಾಸು 4 ತಾಸು ಆದರೂ $1 ಸಿಗೋಲ್ಲ. ಮತ್ತು ಕಿರಿಕಿರಿ ಬಿಡು ಅನ್ನೋದು ಎಲ್ಲ ಗೋಜ್ ನೋಡಿ. ಈಗ ಇಷ್ಟು ಬಟ್ಟೆ ಓದಿಟ್ಟಿನಿ, ನಿನ್ನೂ ಬಟ್ಟೆ ಓದಿದ್ದು ಅದ್ರಾಗ ತುಂಬಿ ನೀವು ಸೋನ್ಯಾಕೆ ಬರಬೇಕು ಮ್ಯಾಗ ಓದು. ನನಗೆ ಕೂಡ ಜಾಕ್ ಆಗೈತೆ ರೀ. ಈಗ ದೇವ್ರ ಪೂಜೆನ ಆಗೈತಿ, ಊಟ ಮಾಡಬೇಕು. 1 ಗಂಟೆ ಆಯಿತು, ವೀಡಿಯೋ ಅಪ್ಲೋಡ್ ಮಾಡಬೇಕು. ಏನು ಅವ್ರು ಕೂಡ 3 ತಾಸು ಕೂತೀನಿ ರೀ. 9ಕ್ಕೆ ಬಂದವ್ರು 12ಕ್ಕೆ ಹೋದ್ರೆ ಅವರು 1 ತಾಸನಾಗ ಇದೆಲ್ಲ ಮಾಡ್ಕೊಂಡಿದ್ದು. ಮತ್ತೊಂದಿಷ್ಟು ಫ್ರಿಜ್ ಒರೆಸ್ಕೊಂಡೆ, ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ. ಮತ್ತು ಕ್ಲೀನ್ ಮಾಡಿದರೂ ಸಮಾಧಾನ ಇಲ್ಲ, ಕ್ಲೀನ್ ಮಾಡಲಿಕ್ಕೂ ಸಮಾಧಾನ ಇಲ್ಲ ಮಂದಿದು. ಯಾಕೆ ಏನಂತ 3 ಬಸ್ ಬಂತಂತ ಹಿಂಗಾಗಿ ಅಕ್ಕ ಫೋನ್ ಹಚ್ಚಿದ್ಲು ಬಸ್ಸಿಗೆ. ಅಲ್ಲಿ ಅಮ್ಮರ ಕಾಯಿ ಕಳಿಸ್ತೀವಿ ಮತ್ತು ತೊಗೊಂಬಿಡು, ಅವ್ರು ವ್ಯಾನ್ ಯಾವಾಗ ಬರುತ್ತೆ ಏನೋ, ನಾವು ಆ ಕಡೆ ಹೋಗ್ಬೇಕು ಊರಿಗೆ ಅಂತಂದ್ಲು. ಅವ್ವ ಅಕ್ಕ ಚಿಗವ್ರು ಇಮಾನ್ ಮಾತಾಡ್ಸಕ್ಕೆ ಹೋಗಿದ್ದ ಚಿಗವ ಅಲ್ಲಿ ಮಾತಾಡ್ಸಕ್ಕೆ ಹೊಂಟಾರಿ. ನಾನು ಕೂಡ ಹೋಗೋದಿತ್ತು. ಬರೀ ನೀನು ಅಡ್ಡಿ ಇವತ್ತು ಹಿಡ್ದಾರ ಮತ್ತು ಕೆಲಸ ಆಗಲ್ಲ ಅಂಥೇಳಿ ಆ ಕಡೆ ಬಸ್ಸಿಗೆ ಹೋದ್ ನೋಡಿ. ಬಸ್ಸಿಗೆ ಹೋಗಿ ತೊಗೊಂಬಂದೆ. ಒಂದು ಪ್ಯಾಕೆಟ್ ಮೊಸರು ತೊಗೊಂಬಂದೇನು ರೀ. ಊಟ ಮಾಡೋಕೆ ಇಲ್ಲೇ ಪುಟ್ಟಕ್ಕರ ಅಂಗಡಿ ತೊಗೊಂಬಂದಿನಿ ಮೊಸರು. ನಾನೇ ತಂದು ಉಣ್ಬೇಕನ್ನೋರಾಗ ಫೋನ್ ಹಚ್ಚಿಲ್ಲ ಅಕ್ಕ, ಹಿಂಗೆ ಬಸ್ಸಿಗೆ ಇಟ್ಟಿನಿ ತೊಕ್ಕೋ ಅಲ್ಲಿ ಅಮ್ಮ ಬರ್ತಾ ಇಸ್ಕೋ ಅಂತೇಳಿ. ನನಗೆ ಮೇನ್ ಇದು ಬೇಕಾಗಿತ್ತು ನೋಡಿ, ಕೊರಿಯರ್ ಶೀಟು ಮೇನ್ ಇವೇ ಬೇಕಾಗಿದ್ದು ರೀ. ಎಷ್ಟು ಆಡ್ತಾರ ಆಗಿಬಿಟ್ಟಿದ್ರಿ ಕೊರಿಯರ್ ಶೀಟ್ ಇಲ್ಲಾರ್ಕ. ಮೇನ್ ಇದು ಬೇಕಾಗಿತ್ತು. ಎಷ್ಟು ವಜ್ಜೆ ಐತೆ ನೋಡಿ, 1 kg ಐತೆ. ಎಷ್ಟೈತೆ ಜಾಸ್ತಿ ನೋಡಿ. ಇವು ತರ್ಸಿದ್ದೀನಿ ರೀ ಒಮ್ಮೆ ಆ ಕಡೆ. ಬರ್ರಿ ಅದು ಮಾತ್ರ ನಂದು ಐತ್ರಿ. ಅಕ್ಕ ಅವ್ರು ಏನೇ ಕಳ್ಸ್ಯಾರ ಅಂತ ನೋಡೋಣ. ಬಿಸ್ಕಿಟ್ ಕಳ್ಸ್ಯಾರ ನೋಡಿ, ಅರ್ಧ ಅಷ್ಟು ತೊಕ್ಕೊಂಡು ಕೇರಿ. ಇಬ್ಬರಿಗೆ ಶ್ರಾವಣಿಗೊಂದು ಶ್ರಾವಣಿಗೊಂದು ನೋಡಿರಿ. ಇಂಥವು 2 ಬಿಸ್ಕಿಟ್ ಕಳ್ಸ್ಯಾರ. ಇದ್ರೊಳಗೆ ಎಷ್ಟು ಮೈದಾನ ಗೊತ್ತಿಲ್ಲ. ರೇಟ್ ಐತೇನು ರೀ ಇಂಥವು ಎಲ್ಲಿ ತರಕ್ಕೆ ಹೋಗೋಣ, ತರದಿಲ್ಲ ರೀ ಇಂಥವು. 500 mg ಅಂದ್ರೆ ಅರ್ಧ kg ಐತ್ರಿ. ಇದು $145 ನೋಡಿ ಬಿಸ್ಕಿಟಿಗೆ. ಎಲ್ಲ ವಜ್ಜದ ನೋಡಿ. ಏನು ಮಾಡೋದು. ಇವು 2 ಕಳ್ಸ್ಯಾರ, ನಾಳೆ ತೆಗೀರಿ. ಇದೊಂದು ಚಾಕ್ಲೇಟ್ ಕಳ್ಸ್ಯಾಡಿ ಅಕ್ಕ. ಹುಡ್ರಿಗೆ ಏನಾದರೂ ಕಳಿಸ್ತಾ ಇರ್ತಾರೆ ನೋಡಿ ಅವರು. ಈಗ ಸೋನಾ ಪಾಪಡಿ ಕಳ್ಸ್ಯಾರಿ. ಅವ್ವ ಅಕ್ಕ ಚಿಗ ಉಸಿರು ಅಂದೆ ನೋಡಿ. ಇವಿಷ್ಟು ತಿನ್ನಕ್ಕೆ ಕಳ್ಸ್ಯಾರಿ. ಸೋನಾ ಪಾಪಡಿ, ಚಾಕ್ಲೇಟ, ಬಿಸ್ಕಿಟ ಇಷ್ಟು ತಿನ್ನಕ್ಕೆ ಕಳ್ಸ್ಯಾರ. ಇವು ಕ್ರೀಮ್ ಬೇಕಾಗಿತ್ತು ಅರ್ಜೆಂಟ್, ಇಲ್ಲಿ ಹೇಳಕತ್ತಿದ್ರು. ಹೀಗಾಗಿ ಕ್ರೀಮ್ ಬೇಕಾಗಿತ್ತು. ಇದು ಸ್ಕಿನ್ ಏಟಿ ನೋಡಿ, ಬಂಗ ಗುಳ್ಳೆ ವೈಟ್ ಹಾಕ ಬೇಕಾಗಿತ್ತು ಹೇಳಿದ್ರಿಗೆ. ಇದು ರೀ ತೊಗೊಂಬಂದು ನೋಡಿ ಅಕ್ಕ. ಅಲ್ಲಿ ಹೊಸ ಕಳ್ಸ್ಯಾರ ನೋಡಿ. ಇದಕ್ಕೆ ಹುಡ್ರ ಮೈಗೆ ಹಚ್ತಿಕ್ಕು ಅಂತೇಳಿ ಕಳ್ಸ್ಯಾರ ನೋಡಿ. ಇಷ್ಟು ಕಳ್ಸ್ಯಾರಿ. ಬರೀ ಊರ್ಲಿಂತ ಇಷ್ಟೆಲ್ಲ ಅಮ್ಮ ಕಳ್ಸಿದ್ದು ನೋಡಿ. ನೋಡಿರಿ ತಮ್ನೇಲ್ ಹಾಕಕ್ಕೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ಯಾ. ಮೇನ್ ವಿಡಿಯೋ ಮಾಡೋದು ಮೇನ್ ಅಲ್ರಿ, ನಾವು ತಮ್ನೇಲ್ ಏನು ಕೊಡ್ತೀವಲ್ಲ ಅದು ಮೇನ್ ಹೋಗುತ್ತೆ ನೋಡಿ. ತಮ್ನೇಲ್ ಮ್ಯಾಗ ವ್ಯೂಸ್ ಬರೋದು ನಿಜ. ಯಾರೇ ಯೂಟ್ಯೂಬ್ ವಿಡಿಯೋ ಮಾಡಲಕ್ಕ ನಾವೆಲ್ಲ ಈ ಥರ ಇಟ್ಕೊಂಡು ಅಮ್ಮ ಕಳ್ಸ ಹೊಡಿ ಅಂತ ತಮ್ನೇಲ್ ಹಾಕಿ ನಾನು ಊರ್ಲಿಂದ ಅಮ್ಮ ಏನೇ ಕಳ್ಸ ಹೊಡ್ರಿ ಅಂತ ಈ ಥರ ಇಟ್ಕೊಂಡು ಫೋಟೋ ಹೊಡೆದು ತಮ್ನೇಲ್ ಹಾಕ್ತೀನಿ ರೀ. ಹಂಗೆ ಒಂದು ಸ್ವಲ್ಪ ಮಂದಿಗೆ ಕುತೂಹಲ ಬಂದ್ಬಿಡುತ್ತೆ, ಏನು ಕಳ್ಸಿರ್ಬೇಕು ಅಮ್ಮಾರು ಅಂತೇಳಿ
ಕುತೂಹಲ ಬಂದು ವಿಡಿಯೋ ಕ್ಲಿಕ್ ಮಾಡೋ ಚಾನ್ಸ್ ಭಾಳ ಇರುತ್ತೆ. ಹಿಂಗಾಗಿ ಹಿಂಗೆ ಮಾಡ್ತೀನಿ, ಇವೆಲ್ಲ ಎತ್ತಿಡ್ತೀನಿ ರೀ. ಇವು ಬಿಸ್ಕಿಟ್ ಅವು ಏನೋ ಊಟ ಮಾಡ್ತೀನಿ ರೀ. ಡೈರೆಕ್ಟ ಊಟ ಮಾಡಿ ಇವತ್ತು ಪ್ಯಾಕಿಂಗ್ ಆದ್ರೆ ಉಸು ಪ್ಯಾಕಿಂಗ್ ಮಾಡಿಬಿಡ್ತೀನಿ. ಇವು ಕ್ರೀಮ್ ಯಾರಿಗಾದ್ರೂ ಬೇಕಾದ್ರೆ ಆಲ್ ಇಂಡಿಯಾನು ಕೊರಿಯರ್ ಇರುತ್ತೆ, ಫ್ರೀ ಶಿಪ್ಪಿಂಗ್ ಇರುತ್ತೆ. ರೇಟ್ ಬಂದು 250 ರೂಪಾಯಿ ರೀ. ಶಿಪ್ಪಿಂಗ್ ಚಾರ್ಜ್ 50. ಇಲ್ಲೇ ಮಾರೋದು ನಾನು 250 ಮಾರ್ತೀನಿ. ನಿಮ್ಗೆ ಶಿಪ್ಪಿಂಗ್ ಚಾರ್ಜ್ 50 ಇರುತ್ತೆ. 300 ರೂಪಾಯಿ ಒಂದು ಕ್ರೀಮ್ ಬತ್ತಾವು, ಬೇಕಾರೆ ತೊಗೋರಿ. ನೀವು ಒಂದು ಕ್ರೀಮ್ ಯೂಸ್ ಮಾಡಿರಿ. ಭಾಳ ಮಂದಿ ಅವಾಗ ಆನ್ಲೈನ್ ಹೋಗ್ತಿದ್ದು, ಇವಾಗ ನಾನು ಆನ್ಲೈನ್ದಾಗ ತೋರಿಸೋದೇ ಬಿಟ್ಬಿಟ್ಟಿನಿ. ಹಿಂಗಾಗಿ ಹೋಗಿಲ್ಲ ನೋಡಿ. ಇಲ್ಲಿ ಭಾಳ ಹೋಗ್ತಾರೆ ನನ್ನ ಕಡೆ. ಆದ್ರೆ ನಾವು ಒಮ್ಮೆ ಜಾಸ್ತಿ ತರ್ಸಲ್ರಿ. ಅಕ್ಕಾರ ಮಾಮಾರ ಮಾರ್ತಾರಲ್ರಿ, ಇಂಗ್ಲೀಷ್ ಮೆಡ್ಸನ್ ಅಲ್ರಿ, ಆಯುರ್ವೇದಿಕ ಮೆಡ್ಸನ್ ರೀ. ಅದು ಸೈಡ್ ಎಫೆಕ್ಟ್ ಹೇಳಿರಲ್ಲ. ಹಿಂಗಾಗಿ ನಾ ಅಕ್ಕಾರ ಮನ್ಯಾಗ ಮಾಮಾರ ಮಾರ್ತಾರಲ್ಲ, ಮಾಮಾರ ತಾಕಿದ್ದೇ ಇರ್ತಾವ್ರಿ ಕಾರ್ನ್ಯಾಗ. ಬೇಕಾದ ಮೂರಕ್ಕನ ಎಷ್ಟಾಯ್ತು ರೀ, 210 ರೂಪಾಯಿ ನಮಗೆ ಬೂತಾವು. 250 ರೂಪಾಯಿ ನಾ ಮಾರ್ತೀನಿ. 40 ರೂಪಾಯಿ ಅಷ್ಟೇ ಲಾಭ ತೊಗೋತೀನಿ ರೀ. ಮತ್ತು ಅವು 630 ರೂಪಾಯಿ ಆಯ್ತು ರೀ ಮೂರಕ್ಕೆ. ಮತ್ತು ಹಿಂಗಾಗಿ ಅಮೌಂಟ್ ಗಂಟೆ ಕೊಡ್ಬೇಕಲ್ರಿ, ಲಾಭ ತೊಗೊಳಕ್ಕೆ ನಾವು. ಎಲ್ಲ ವಜ್ಜದ ನೋಡಿ ಜೀವನ ಮಾಡೋದು. ಅದ್ರ ನಾ ಇಲ್ಲಿ 200 ಮಾರಿದ್ನಂದ್ರೆ 3 ಕ್ರೀಮಿನಿಂದ 120 ರೂಪಾಯಿ ಉಳಿತೈತೆ ರೀ. ಸಾಕ್ರಿ. ಸೈಡ್ ಅದೊಂದು ಇದ್ರ ಕೂಡ ಅದೇ ಸೈಡ್ ಜೀವನ ಮಾಡಕ್ಕೆ ನೋಡ್ರಿ. ನಾವು ಹೆಂಗೆ ಯಾವುದೂ ಒಂದೇ ಕಡೆನೇ ಅಮೌಂಟ್ ಭಾಳ ದುಡಿಬೇಕು ಅನ್ಬಾರ್ದು. ಎಲ್ಲ ಕಡೆ ಅಂತ ರೀತಿ ಮಾಡ್ಬೇಕು. ಎಲ್ಲ ಕಡೆ ಅಂತ 10-20 ಹನಿ ಕುಡಿದ್ರೆ ಹಳ್ಳ ಅಂತ, ತೆನಿ ಕುಡಿದ್ರೆ ಆಶೆ ಅಂತ. ಹಂಗೆ ಹನಿ ಕುಡಿಸ್ಬೇಕು ನಾವು. ಹನಿ ಕುಡ್ಸಿದ್ರೆ ಯಾರಿಗೆ ಭಾಳ ಬಿಡು ಅಂತ ವ್ಯಾಪಾರನಾಗುತ್ತೆ, ತೊಗೋತಾರೆ. ಈಗ ಆನ್ಲೈನ್ ಎಷ್ಟು ಹೋಗ್ಬೇಕಂದ್ರೆ 50 ರೂಪಾಯಿ ಮಾರ್ಜಿನ್ ಮ್ಯಾಗ ಕಳ್ಸಕತ್ತೀನಿ ರೀ. ನಾನು ಕೊರಿಯರ್ 50 ರೂಪಾಯಿ. ಕೊರಿಯರ್ ಎಷ್ಟು ಹೋಗುತ್ತೆ, 100 ರೂಪಾಯಿ ಲಾಭ ಇಟ್ಕೊಂಡಿರ್ತೀನಿ ರೀ. ಕೊರಿಯರ್ ಎಷ್ಟು ಹೋಗುತ್ತಾ, ಒಮ್ಮೆ ಮುಳಿತೈತೆ, ಒಮ್ಮೆ ಒಜ್ಜಿ ಮೇಲೆ ಹೋಗುತ್ತೆ ರೀ. ಇವು ಸ್ಟೋನಿನ ಸೀರೆ ಮಾತ್ರ ಭಾಳ 40-30 ರೂಪಾಯಿ ಉಳಿತೈತೆ ನೋಡಿ. ಭಾಳ ಅಮೌಂಟ್ ಉಳಿಯಲ್ಲ ಅದ್ರಾಗ. ಒಂದೊಂದ್ರಾಗ ಉಳಿತೈತಿ, ಒಂದೊಂದ್ರಾಗ ಹೋಗುತ್ತೆ. ಜುಮ್ಕಿ ಸೀರೆ ಉಳಿದೈತಿ. ಇದು ಸ್ಟೋನ್ ಬರ್ತಾರೆ, ವಜ್ಜೆ ಆಗುತ್ತೆ. ತೂಕು ಮ್ಯಾಗ ತೋತಾರಲ್ಲ, ಹಿಂಗಾಗಿ ಹಾಗೆ ರೀ. ಒಂದ್ರಾಗ ಹೋಗುತ್ತೆ, ಒಂದ್ರಾಗ ಬರ್ತಂದ್ರೆ ವ್ಯಾಪಾರ ಆತಾವೆ. ಇಲ್ಲ ನಮ್ಗೆ ಅಷ್ಟೇ ಬೇಕು ಇಷ್ಟೇ ಬೇಕಂದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ಬರೀ ಟೈಮ್ 1:30 ಆಯ್ತು ಊಟ ಮಾಡಿ. ಮತ್ತು ಬ್ಲೌಸ್ ಸ್ಟಿಚ್ ಮಾಡಬೇಕು. ಎಷ್ಟು ನೆಸಿನಾಗ ಎದ್ರು ಏನಾಗಲ್ಲ. ಇವತ್ತು ಒಂದು ಸ್ವಲ್ಪ ಲೇಟಾಗಿ 5:30 ಎದ್ದು ದಗದ ಆ ಕಡೆ ಮಾಡ್ಕೊಂಡು ದಗದ ನಾನು ತಡ ಆಗಲ್ರಿ. ಒಂದು ತಾಸನ್ನ ಎಲ್ಲ ತಿರುಗಿತೀನಿ. ಬಟ್ಟೆ ಒಣಾಕ್ಬೇಕಂದೆ ಅಲ್ಲೇ ಇಟ್ಟಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋದೆ, ತೊಗೊಂಬಂದೆ. ಯಾವ ನಡ್ಬಾರ್ಕ ಇಂಥ ಬಂದುಬಿಡ್ತಾವ್ರಿ. ಟೆನ್ಷನ್ ಭಾಳ ಬರ್ತಾವಪ್ಪ ನಮ್ಗೆ. ಇದು ಕೊರಿಯರ್ ಒಂದು ಇಲ್ಲೇ ಕೊಟ್ಟು ಬೇಸಿತ್ತು. ಅಲ್ಲಿಗೆ ಅವ್ರ ಫೋನ್ ಹಚ್ಚೋದು, ಅವ್ರಿಗೆ ಫೋನ್ ಹಚ್ಚೋದು, ಇವ್ರಿಗೆ ಫೋನ್ ಹಚ್ಚೋದು. ಯಪ್ಪ ದೇವ್ರಿ, ಹಿಂಗೆ ಆಗುತ್ತೆ ರೀ. ಒಬ್ಬಂಟಿಗೆ ಭಾಳ ಹಂಗೆ ಐತೆ ಅಲ್ರಿ. ಈಗ ಇನ್ನೊಬ್ರು ಇದ್ರಂದ್ರೆ ಇನ್ನೊಬ್ರು ಮೇಂಟೈನ್ ಮಾಡ್ತಾರೆ. ಯಾವುದು ಅವ್ರ ಕೆಲಸ ನನ್ನ ಕೆಲಸ, ಹಿಂಗೆ ಮಾಡ್ತೀವಿ. ಇವಾಗ ಎಲ್ಲ ಕೆಲಸ ನಾನೇ ಮಾಡ್ಬೇಕು ರೀ. ಈ ಮಕ್ಳ ಮ್ಯಾಗೂ ಯಾವುದು ಹಾಕೋಕ್ಕಾಗಲ್ಲ. ಅವು ಸಣ್ಣ ಮಕ್ಕಳು ರೀ. ಮುಂದೆ ನಾನು ಅನ್ಸುತ್ತಾ ಮಕ್ಳು ದೊಡ್ಡದಂದ್ರೆ ಅವ್ರವ್ರಿಗೆ ಕೆಲಸ ಒಪ್ಪಿಸ್ಬಿಡ್ಬೇಕು. ಈಗ ಶ್ರಾವಣ್ ಕುಮಾರ್ ದೊಡ್ಡರಾದ್ರಂದ್ರೆ ಅವ್ರಿಗೆ ಒಬ್ರಿಗೆ ಕೊರಿಯರ್ ಹಾಕಿ ಬರೋದು, ಒಬ್ರು ಪ್ಯಾಕಿಂಗ್ ಮಾಡೋದು, ಒಬ್ರು ಬರೆಯೋದು ಹಚ್ಚಿಬಿಡ್ತೀನಿ ರೀ. ಅವ್ರಿಗೆ ಹಚ್ಬೇಕ್ರಿ. ಮಕ್ಕಳು ಎಲ್ಲ ಥರ ಟ್ಯಾಲೆಂಟ್ ಆಗುತ್ತೆ. ಎಲ್ಲ ಥರ ನಾವು ಮಕ್ಕಳಿಗೆ ಕೆಲಸ ಹಚ್ಚಿದ್ವಿ ಅಂದ್ರೆ ಎಲ್ಲ ಥರ ಬುದ್ಧಿ ಬರ್ತಾವಕ್ಕ. ನಾವು ಬೇಡ ಬರೀ ಓದೋದು ಬರೀದು ಹಚ್ಚಿದ್ವಿ ಅಂದ್ರೆ ಬರೀ ಓದೋದು ಬರೀದು ಮಾಡ್ತಾರೆ. ನಾಳೆ ಮುಂದೆ ಹೆಂಗೆ ಆತಾರೆ ಹೆಂಗೆ ಗೊತ್ತಿಲ್ಲ. ಹಿಂಗೆ ಆಂಟಿಯವ್ರಿಗೆ ಮೊನ್ನೆ ಬುತ್ತಿ ಕಟ್ಕೊಂಡು ಹೋಗಿದ್ನಲ್ಲ, ಆಂಟಿ ಒಳಗೆ ಕಳ್ಸಾವಳಿ, ಬುತ್ತಿ ಮ್ಯಾಗೆ ಕಳ್ಸಾವಳಿ. ಒಳ್ಳೆ ಬುತ್ತಿ ಬಿಚ್ಚಬೇಕ್ರಿ. ಬದ್ನಿಕಾಯಿ ಪಲ್ಯ ರೊಟ್ಟಿ ಕಟ್ಟಾವಳಿ ಆಂಟಿ. ಊಟ ಹಾಕ್ಕೊತೀನಿ ಅವರಿಗೆ ತಿನ್ನಕ್ಕೆ. ನಿನ್ನೆ ಪಳಾರ ಕೊಟ್ಟಿದ್ರು ನಮ್ಮ ಮಾಮಾರ ಹಿರಿಯವರು, ಅವ್ರು ತಿಂದಾರೆ ನಿನ್ನೆ. ಇನ್ನೂ ಸೇವಾ ಇದ್ದು ಹರಡ್ಕೊತ ತಿಂತಾರೆ. ಇನ್ನು ಗಾಳಿ ಬಿಸೋ ದಿನಕ್ಕೆ ಏನೂ ಸಾಲ ನೋಡಿ. ನನಗೆ ಮೊಸರು ಹಾಲು ತಿನ್ನಲ್ರಿ. ಹಾಲು ಯಾರು ಸಲ ತೊಗೋತೀನಿ, ಶ್ರಾವಣ ಸಲ ತೊಗೋತೀನಿ ರೀ. ನಾನು ಶ್ರಾವಣಿ ಮೊಸರು ತಿಂದ್ಬಿಡ್ತೇವೆ. ಆ ಮೊಸರೇ ಉಣ್ಣಲ್ಲ. ಅದಕ್ಕಿಂತ ಒಂದು ಸಲ ಒಂದು ನಡಬರ್ಕ್ ಒಂದು ಪ್ಯಾಕೆಟ್ ಹಾಲು ತೊಗೊಂಡ್ರೆ ಒಂದು ಪ್ಯಾಕೆಟ್ ಮೊಸರು ತೊಗೊಂಡಿರ್ತೀನಿ, ಮತ್ತೊಂದು ಪ್ಯಾಕೆಟ್ ಹಾಲು ತೊಗೋತೀನಿ. ಉಸಿರು ನಾ ಉಣ್ತೀನಿ ರೀ ಹಾಲು. ಶ್ರಾವಣಿ ಉಣ್ಣಲ್ಲ, ಶ್ರಾವಣ್ ಕುಮಾರ್ ಮೊಸರು ಉಣ್ಣಲ್ಲ. ಹಿಂಗೆ ಐತೆ ನೋಡಿ. ಈ ಚಾಕ್ಲೇಟ್ ಹೆಂಗೆ ಐತೆ ನೋಡಿ. ಎಷ್ಟು ನೋಡಿ, 92 ರೂಪಾಯಿ ಅಂತ ರೀ. ಇಷ್ಟಿಟ್ಟು ಅಮೌಂಟ್ ಕೊಟ್ಟು ನಾ ಯಾವತ್ತು ತಿನ್ನೋದಾಗತ್ತೆ ನೋಡಿರಿ. 92 ರೂಪಾಯಿ ಚಾಕ್ಲೇಟ್. ಆದ್ರೆ ಬಿಸ್ಕಿಟ್ ಭಾಳ ಬಂದವ್ರಿ. ಎರಡೇ ಪೀಸ್ ಕಳ್ಸ್ಯಾರ. 98 ರೂಪಾಯಿ ಸೋನಾ ಪಾಪಡಿ. ಇಷ್ಟೇ ಅಂದ್ರೆ ಮತ್ತೆ 200-300 ರೂಪಾಯಿ ಆಗಿರ್ಬೇಕು ರೀ ಇದು ರೇಟ. ಇಂಥ ಭಾಳ 5 ಬಂದಿರ್ಬೇಕು ರೀ. 3 ತಕ್ಕೊಂಡಾರ 2 ಕಳ್ಸ್ಯಾರ ಅಷ್ಟೇ. 5 ಕುಂದಿರ್ಬೇಕು ವಜ್ರಿ ಇವು. ಈ ಬ್ಲೌಸ್ ಕಟ್ ಮಾಡಾಕತ್ತಿದ್ದೆ. ಸಿಕ್ಕಾಪಟ್ಟೆ ಮಳೆ ಬರಾಕೈತೆ ನೋಡಿ. ಮಳೆ ಬರಾಕತ್ತು. ಇವರು ಶ್ರಾವಣ್ ಕುಮಾರ್ ಬಂದು ಬರೋಣ ನಾನು ಊಟ ಮಾಡ್ರಿ ಅಂತೀನಿ ರೀ. ನಾ ಕಟ್ ಮಾಡಕ್ಕೆ ಕುಂತೀನಿ. ಅವರೆಲ್ಲಿ ರೀ ಶ್ರಾವಣ್ ಕುಮಾರ್ ಎಲ್ಲರೂ ಇಲಿ ಮಿಲಿ ಹುಡ್ಕ್ಯಾಡ್ತಿರ್ತಾನ. ಚಾಕ್ಲೇಟ್ ತೆಗೆದು ಯಾರು ಹೇಳ್ಯಾರ ನಿನಗೆ? ಚಾಕ್ಲೇಟ್ ತೆಗೆದು ಯಾರು ಹೇಳ್ಯಾರ?
ಯಾರು ಹೇಳಾರ? ಹ್ಞೂ ಚಾಕ್ಲೇಟು ಬಿಸ್ಕಿಟು ಸೋನಾ ಪಾಪಡಿ ಒಡೆದು ಕೊಡ್ತಾನೆ ಬಿಳಿ ನೋಡ್ರಿ. ಅದಕ್ಕೆ ಅವ್ರಿಗೆ ತಿನ್ನಿಸಿ ಮಾರಿ ತೊಳ್ಕೊಂಡು ಈ ಸಲ ಎಲ್ಲ ಊಟ ಮಾಡಿಸೀನ್ರಿ. ಅವ್ರಿಗೆಲ್ಲ ಇಬ್ಬರಿಗೆ ಊಟ ಆಗೈತೆ, ಎಲ್ಲ ಆಗೈತೆ. ನಾ ಕಟ್ ಮಾಡಬೇಕು. ಟೈಮು 3 ಗಂಟೆ ಆಯ್ತು ನೋಡಿ. ಇವತ್ತು ಬ್ಲೌಸ್ ಕಟ್ ಮಾಡಿಟ್ನಿ ಅಂದ್ರೆ ಒಂದಿನ ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ. ಆಮೇಲೆ ಹೊಲ್ಯಾಕೆ ಬರ್ತಾವೆ. ಇವರಿಬ್ಬರು ಮನಗಿಸ್ತೀನಿ ರೀ. ಇಲ್ಲಿಕ್ಕಾದ್ರೆ ನಾ ಜಗಳ ಮಾಡಿ ನೀ ಜಗಳ ಮಾಡು. ನಾಳೆ ಹೋದ ಟೈಮ್ ಆಯ್ತು, ಹೋಮ್ವರ್ಕ್ ಅದು ಬರೀತಾರ. ಬರೀ ಇಲ್ಲಿಕ್ಕಾದ್ರೆ ಶ್ರಾವಣ ಫೋನ್ ಕೂತ್ ಬಿಡ್ತಾರೆ ನೋಡಿ. ಫೋನು ನಾನು ಇದ್ರಾಗ ಆನ್ಲೈನ್ ಎಲ್ಲ ಬಿಸ್ನೆಸ್ ಅಕೌಂಟ್ ಅದಕ್ಕೆ ಹಾಕೀನಿ ರೀ. ಇನ್ನೊಂದು ಫೋನಿಂದ 19 ನಂಬರ್ ಐತಲ್ಲ ಅದರೆಲ್ಲ ಅಕೌಂಟು ಅದಕ್ಕೆ ಹಾಕೀನಿ. ವಾಟ್ಸಪ್ ಅಕೌಂಟು ಇವು ಒಚ್ಚಾಡ ಮಾಡಕತ್ತಾನ ರೀ. ಏನಾರ ಆತಂದ್ರೆ ವರ್ಷಲ್ ಬರೋದು ಬಂದು ಆಗಿಬಿಡುತ್ತೆ ರೀ. ಅದಕ್ಕೆ ಮುಟ್ಟಬೇಡಪ್ಪ ಅಂತ ಹೇಳಕತ್ತೀನಿ. ಏನೇನು ಮಾಡ್ತಾನೋ ಗೊತ್ತಿಲ್ಲ ರೀ. ಕೊರಿಯರ್ ಸೀಟು ಬಂದ ಇವ್ರು ಒಂದು ತಾಸು ಮನೆಗಿಸಿ ನಾನು ಬ್ಲೌಸ್ ಕಟ್ ಮಾಡಿ ಸಂಜೆ ಮುಂದೆ ವಿಡಿಯೋ ಮಾಡ್ಕೊತೀನಿ ರೀ. ಪ್ಯಾಕೆ ಎಲ್ಲಿ ತಂದು ಎಲ್ಲಿ ಅಪ್ಪ? ಯಾರು ಫ್ರೆಂಡ್ ಅದಾರನಪ್ಪ ನೀವು? ಸಾಮ್ ಕುಮಾರ ನೋಡ್ರಿ ಬಂದ ಸ್ಕೂಲಿಗೆ ಹೋಗಿ. ಹೆಮ್ಮೆ ಮಗ ನೋಡಿ, ಫ್ರೆಂಡ್ ಐತ್ರಿ ಅವ್ರು. ಶ್ರಾವಣಿ ನೀ ಏನು ಮಾಡಾಕತ್ತೀವ? ಏನು ಚೆಲ್ಲಿದಮ್ಮ? ಮಳೆ ತೋರ್ಸಂಬಂದು ಏನು? ಅಕ್ಕಿ ಬಂದು ಬಟ್ಟೆ ಕಳ್ದಾವಡಿ. ಬಟ್ಟೆ ಕಳೆದು ಬೇರೆ ಬಟ್ಟೆ ಹಾಕೊಂಡ 2:30 ಬಂದ ರೀ. ಬರೇ ಇವ್ರು ಜಗಳ ಕೇಳ್ಬೇಕು ನೋಡ್ರಿ. ಇವ ಮಾತ್ರ ಕಾಲೇಜ್ ತಕ್ಕೊತ ನೋಡಿ ಶ್ರಾವಣ. ಅಕ್ಕಿ ಮ್ಯಾಗ ಕುಂದ್ರೋದು, ಅಕ್ಕಿ ಮ್ಯಾಗ ಮುಕ್ಕೊಳೋದು. ಯಾಕಪ್ಪು ಹಿಂಗೆ ಜಗಳ ತಕ್ಕೊಳೋದು? ಟೈಮು 8 ಬಂದೈತೆ ನೋಡಿ. ಇವಾಗ ಲಾಗ್ ಚಲ್ ಮಾಡೀನಿ. ಬ್ಯಾಗ್ ತಂದಾರ ಇಟ್ಟಾರ. ಕತ್ಲಾಗೈತೆ ರೀ. ಇದು ರೀ ಬಂದು ಅವ್ರ ಊಟ ಮಾಡಿಸಿ ಎಲ್ಲ ಮಾಡಿ ಟೈಮ್ 3 ಗಂಟೆ ಬಂದಿತ್ತು. ಬ್ಲೌಸ್ ಕಟ್ ಮಾಡ್ಬೇಕಂತ ಎಲ್ಲ ತೊಗೊಂಡು ಒಂದೇ ಬ್ಲೌಸ್ ಕಟ್ ಮಾಡಿ ನೋಡಿ. ಈಗ ಬಂದು ಅಂಗಡಿ ಅಂತ ಎಷ್ಟು ಲೇಟ್? 8 ಆಗೈತಿಲ್ಲ. ಫ್ರೆಂಡ್ಶಿಪ್ ಡೇ ಅಂತ ಬಿಟ್ಟಕ್ಕಾಗತ್ತ. ಅವ್ರು ಅಂದ್ರಲ್ಲ ಮುಂಜಾನೆ, ನಿನ್ಗೆ ಗೊತ್ತಿಲ್ಲ? ನಾಳೆಗೆ ರವಿವಾರ, ನಾಳೆಗೆ ಫ್ರೆಂಡ್ಶಿಪ್ ಡೇ. ಈಗ ಪುಟ್ಟ ಅವು ಯಾವ ಆತ ಓಲೆ ಅಂತಿಲ್ಲ. ಎಷ್ಟು ಯಾಕ ಯವ್ವ ಏನು ಹುಡುಗ ಹೆಂಗೆ ಮಾಡ್ತಾನ ಪುಟ್ಟಕ್ಕ? ಏನು ತೊಂಬ ಅಂತ ಇವತ್ತು ಶಾಲ್ಯಾಗ ನಾಳೆಗೆ ಐತ್ರಿ ಫ್ರೆಂಡ್ಶಿಪ್ ಡೇ. ಇವತ್ತು ಆಚರಿಸ್ಯಾರ ನೋಡಿ. ನಿಮ್ಮ ನಾಳೆ ಮಾಡ್ತಾರ? ಕೊಡ್ತೈತ? ಬರೇ ಮಕ್ಳು ಇದಕ್ಕೆ ಕೇಳ್ಬೇಕು ನೋಡಿ. ಯಾಕ ಹಂಗ ಯಾಕ ಹಿಂಗ ಅಂತೇಳಿ ನೋಡಿ. ಟೈಮು ಬರೋಬ್ಬರಿ 8 ಗಂಟೆ ಆಯಿತು. ಪುಟ್ಟಕ್ಕ ಇವ ಮನೆಗೆ ಬಂದವಡಿ. ಅಂಗಡಿ ಬಿಟ್ಟು ಮುಂಜಾನೆ 8ಕ್ಕೆ ಹೋದ್ಲಂದ್ರೆ ಮಧ್ಯಾಹ್ನ ಬಂದು ಊಟಕ್ಕೆ ಬರ್ತಾವೆ. ಇಲ್ಲಿಕ್ಕಂದ್ರೆ ಇವ ಮನೆಗೆ ಬರ್ತಾವಡಿ. ಒಂದು ಬ್ಲೌಸ್ ಕಟ್ ಮಾಡೀನಿ. ನಾ 3 ಬ್ಲೌಸ್ ಅವು 3 ಕಟ್ ಮಾಡಬೇಕು. ಅಡುಗೆ ಮಾಡ್ಬೇಕ್ರಿ. ಮಿಕ್ಸರ್ಗೆ ಹಾಕೀನಿ. ಒಂದಿಷ್ಟು ಬಾಂಡೆ ಇದ್ದು ಶ್ರಾವಣಿ ಪೂಜೆ ಮಾಡಿ. ಇವಾಗ ಮುಂಜಾನೆ ನಾ ಮಾಡಿದ್ದಿಲ್ಲ. ಇವಾಗ ಪೂಜೆ ಮಾಡಿ ಹೆಂಗೆ ಮಾಡಿ ನೋಡೋಣ ಬರ್ರಿ. ಕಿವ್ಯಾಗ ಇಟ್ಟು ಹೆಂಗೆ ಆಯ್ತು ನೋಡಿ. ಏನು ಹೇಳಿದಪ್ಪ ಕಿವ್ಯಾಗ ಹಾಕಂಗೆ ಕಿವ್ಯಾಗ? ನೀವು ಒಟ್ಟು ಕಿತಾಪತ್ತೀನಿ ಒಂದು. ಇದೆಲ್ಲ ಕ್ಲೀನಾಗಿ ಆಯ್ತು ನೋಡಿ. ಬಾಂಡೆನೂ ಆಗ್ಯಾವು. ಇವಾಗ ಅಡುಗೆ ಮಾಡಬೇಕು. ಪೇರು ಮೈದು 1 ಕಿಲೋ 1 ಕಿಲೋ ಪೇರು ಅಂತ ತೊಯ್ದೆ. ಹುಳ ಭಾಳ ಆಗಿದ್ದು ರೀ. ಹಿಂಗಾಗಿ ಅರ್ಧ ಕಿಲೋ ಒಳಗೆ ಕೊಟ್ಟು ಅರ್ಧ ಕಿಲೋಕ್ಕೆ 5 ಏರಿದ್ದು. ಹಂಗೆ 2 ಕಟ್ ಮಾಡಿ ಹಂಗೆ ಬಟ್ಟೆ ಕಸ್ಟಮರ್ ಅವರಿದ್ದರು ತಿಂದ್ವಿ. ಇನ್ನು 3 ಅದಾವು. ಈ ಕಡೆ ದೋಸೆ ಹಿಟ್ಟನ್ನು ರುಬ್ಬಿಟ್ಟು ನೋಡಿ. ದೋಸೆ ಹಿಟ್ಟು ಎಣ್ಣೆ ಹಾಕಿದ್ವಿ ಅಂದ್ರೆ ರುಬ್ಬೋದು ಅದೊಂದು ರುಬ್ಬಿಟ್ವಿ ಅಂದ್ರೆ ಕ್ಲಿಯರ್ ಆಗುತ್ತಾ. ಅವಿಸು ಬಾಂಡೆ ಅದಾವ್ರಿ. 2 ಬಗುನ್ ಅದಾವ. ಒಂದು ಮಿಕ್ಸರ್ ಐತೆ. ಅವ್ರು ಕುಂತಾರ ನೋಡಿ. ಇನ್ನು ಹಾಕಿ ಶ್ರಾವಣಿಗೆ ಎಣ್ಣೆ ಉಣಿಸ್ಬೇಕು. ನಾಳೆಗೆ ಆಯ್ತಾರ ತೊಳ್ಯಾಕೆ ಬರ್ತೇಲಿ. ಬಾಂಡೆ ಎಷ್ಟಿದ್ದು ಮುಂಜಾನೆ ಡಬ್ಬ ಹಾಕಿನಿ. ಇವಿಸಾಗ್ಯಾವ ಮತ್ತು ಮುಂಜಾನೆ ಭಾಳ ಇದ್ದಿಲ್ಲ ರೀ. ಇವು ಅವಲಕ್ಕಿ ತೋಸಿದ್ದು ಚುಮ್ಮರಿ ತೋಸಿಗೊಂದು ಎಣ್ಣೆ ತೊಗೊಳಕತ್ತಾಳ. ಎಣ್ಣೆ ಹಚ್ತೀನಿ. ಏನಾಗಿತ್ತು? ಅದಕ್ಕೆ ನನ್ನ ಮ್ಯಾಸ್ ಸಟ್ಕೊಂಡಿದ್ದು ನಿಮ್ಮ ಮಮ್ಮಿದ ಪೂಜೆ ಮಾಡ್ಕೊಂಡು ಇನ್ನೂ ಮಾಡಲ್ಲನು ಅಂತ ಸಟ್ಕೊಂಡಿದ್ದವು. ಅದಕ್ಕೆ ನಾನು ಕನಿಷ್ಠ ಬಂದು ದೇವರು ಅದಕ್ಕೆ ದೇವ್ರ ಪೂಜೆ ಮಾಡಿದೆ. ಯಾರು ದೇವ್ರ?
ಕೇಳ್ರಿ ನಾ ಮುಂಜಾನೆ ಪೂಜೆ ಮಾಡಿದ್ದಿಲ್ಲ. ನಾ ಏನು ಹೇಳ್ರಿ ಆಕಿ ಮಾಡಿಲ್ಲ ಪೂಜೆ ಏನು ಇಲ್ಲ. ಮಕ್ಕಳು ಅದಾರಿ ಒಂದ್ರಕ್ಕಿಂತ ಬರೋದೋಡಿ. ಅದಕ್ಕೆ ಪೂಜೆ ಮಾಡಿ ಮಮ್ಮಿ ನಾಕತ್ತ ದೇವ್ರ ಅಂತೇಳಿ ಬೀರಪ್ಪ ಮತ್ತೆ ಹೋಗಿಲ್ರಿ ಇವತ್ತಿಕ್ಕಿ ಪೂಜೆ ಒಂದು ಮಾಡ್ಯಾವಡಿ. ನಾ ಅಕ್ಕಿ ಮಿಕ್ಸರ್ಕಾಗ ಪೂಜೆ ಮಾಡ್ಯಾಳ. ಈಗ ಇಲ್ಲೆಲ್ಲ ಇಟ್ಟಾವಡಿ ಪೂಜೆ ಮಾಡಿ ಅವೆಲ್ಲ ಕುಕ್ಮದು ಹರಿಸಿ ದೇವ್ರನ್ನ ಹಾಕತ್ತ ಅಂತ ನೋಡಿ. ಮಕ್ಕಳು ಅವ್ರಿಗೆ ಹೆಂಗೆ ಮಕ್ಳಿಗೆ ಅದೇ ಮಕ್ಳು ಕನಸ್ನಾಗಂದ್ರೆ ದೇವ್ರು ಬಂದು ಹೇಳ್ತಾನೆ ರೀ. ಇವತ್ತು ಶನಿವಾರ ನಾನು ನೆಪ್ಪೆ ಇಲ್ಲ ಪೂಜೆ ಮಾಡಲ, ದೀಪ ಒಂದಿತ್ತು ಬಿಟ್ಟಿದ್ದೆ, ಹಿಂಗಾಗಿ ಪೂಜೆ ಮಾಡಿ ಶ್ರಾವಣ ಚಂದಾಗ ಮಾಡ್ತಾರೆ. ಬಿಟ್ರೆ ಮಕ್ಳು ಯಾವ್ದಾರ ಮಕ್ಳು ಇರ್ಬೇಕ್ರಿ ಕೆಡ್ಸಲ್ಲ. ಅಡಿಗಿದ್ರೆ ಕೆಡ್ಸತ್ತ, ಮಕ್ಳಿದ್ರೆ ಕೆಡ್ಸಲ್ಲ ಅಂತ ಹಿರಿಯರು ಮಾತುಗಳು ಹೇಳ್ತಿದ್ರು. ಅದು ಕರೆ ನೋಡಿ. ಬರೀ ಶ್ರಾವಣಿಗೆ ಎಣ್ಣೆ ಉಣಿಸಿ ತಲೆ ಇಕ್ಕಿ ಮತ್ತು ಅಡುಗೆ ಮಾಡ್ಕೊಂಡು ಮತ್ತು ಲಾಕ್ ಕಂಟಿನ್ಯೂ ಮಾಡ್ತೋಡಿ. ಈ ಟೈಮು 11:05 ಕಮ್ಮಿ ಐತೆ. ನಾನು ಕೂಡ ಎಲ್ಲ ಅಡುಗೆ ಮಾಡಿ ಅವ್ರಿಗೆ ಊಟಕ್ಕೆ ಕೊಟ್ಟು ಅವ್ರ ಮನೆಗೀಸಿ ಹಾಸಿಗೆ ಮನೆಗೀಸಿ ಲಾಕ್ ಚಾಲು ಮಾಡ್ಬೇಕಂದ್ರೆ ಈಗ ಬಂತು ನೋಡಿ ಟೈಮು. ಇಬ್ಬರು ಮಲ್ಕೊಂಡಾರ 10:30 ಹಿಂಗೆ ಮುಕ್ಕೊಂಡಾಡಿ. ಅವರು ಇವಾಗ ಮುಕ್ಕೊಂಡಾಡಿ. ಮಧ್ಯಾಹ್ನ ನಿದ್ದೆ ಹೊಡೆದಾರ. ನಾನು ಕೂಡ ಅವ್ರಿಗೂ ನಿದ್ದೆ ಹೊಡೆದೀನಿ. ಮಧ್ಯಾಹ್ನದಾಗ ಲೇಟಾಗಿ ಮಲ್ಕೊಂಡು ಜಲ್ದಿ ಹೇಳೋದು. ನಾಳೆಗೆ ಏನು ಜಲ್ದಿ ಹೇಳ್ಬೇಕು ರೀ. ಬ್ಲೌಸ್ ಕಟ್ಟಿಂಗ್ ಮಾಡೋದು ಆಗಲಿಲ್ಲ. ಈಗ ಲೈವ್ ಹೋದೆ. ಲೈವ್ 9 ಗಂಟೆ ಆಗಿತ್ತು ಅಂದ್ರೆ 10:30 ತನಕ ಲೈವ್ ಹೋಗೀನಿ ರೀ. ಹಾಗೆ ಲೈವ್ ಮಾಡ್ಕೋತ ಅವ್ರಿಗೆ ಉಣಿಸೋದು ಅದೆಲ್ಲ ಮಾಡಿ ನಾನು ಉಂಡು ಒಂದಿಷ್ಟು ಕಮೆಂಟ್ಗಳು ಕೇಳಕತ್ತೀರಿ. ನಿಮ್ಮ ಕಮೆಂಟ್ಗಳಿಗೆ ನಾನು ಕ್ಲಿಯರಾಗಿ ಆನ್ಸರ್ ಕೊಡ್ತೀನಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ. ನಿಮ್ಮ ಕಮೆಂಟ್ ಬರೋಕ್ಕಿಂತ ಮೊದಲು ನನ್ನ ಮನಸ್ಸಿಗೂ ಅನಿಸಿದ್ದು ಅದೇ. ಯಾಕಂದ್ರೆ ನಾನು ಡೈಲಿ ಮನ್ಯಾನ ವಿಡಿಯೋನೇ ಹಾಕ್ತೀನಿ. ಎಲ್ಲಿ ಬೋರ್ ಆಗ್ತಾವೋ ಏನು ಮಾಡ್ತಾವೋ ಅಂತ ನಾನು ಅನ್ಕೋತಿರ್ತೀನಿ. ಆದ್ರೆ ಏನೂ ಮಾಡೋಕ್ಕಾಗಲ್ಲ ನೋಡಿ. ಮಾಡಲೇಬೇಕಾಗತ್ತಾ. ಲೈಫ್ ಸ್ಟೈಲ್ ಸಾವಿತ್ರಿ ಲೈಫ್ ಸ್ಟೈಲ್ ಅಂತೈತೆ. ನಾನು ಲೈಫ್ ಸ್ಟೈಲ್ ಬಗ್ಗೆ ಅಷ್ಟೇ ವಿಡಿಯೋ ಮಾಡ್ಬೇಕಾಗತ್ತಾ. ಈಗ ಏನೋ ಮನ್ಯಾಗ ಹೊರಗಡೆ ಹೋಗೋರಿದ್ರೆ ಹೊರಗಡೆ ಎಲ್ಲಾರು ಹೋಗೋದು ಮಾಡೋದಂದ್ರೆ ಸುತ್ತಾಡೋದಂತ ಹೊರಗೆ ವಿಡಿಯೋ ಮಾಡ್ತೀನಿ. ಇಲ್ಲಿಕ್ಕಂದ್ರೆ ಮನ್ಯಾಗಿದ್ದ ಮನ್ಯಾಗ ವಿಡಿಯೋನೇ ಮಾಡ್ತೀನಿ ರೀ. ಇವಾಗೆಲ್ಲ ಅಡ್ಡಾಡಕ್ಕೂ ಖರ್ಚು ಮಾಡೋಕೆ ರೊಕ್ಕ ಬೇಕು ರೀ. ನೀವೇನು ಕಮೆಂಟ್ ಹಾಕಿದ್ರಿಂದ ದಿನ ಮನೆ ವಿಡಿಯೋ ನೋಡಿ ಬೋರ್ ಆಗೈತ್ರಿ ಅಂತ ನೀವು ಅಂತೀರಿ. ಫಸ್ಟ್ ಟೈಮ್ ನಾನು 3 ವರ್ಷನಾಗ ನೀವೊಬ್ಬರು ಮನೆ ವಿಡಿಯೋ ನೋಡಿ ಬೋರ್ ಆಗೈತೆ ಅಂತೇವರು. ನನ್ನ ತವ್ರ ಮನೆಗೆ ಹೋದಂದ್ರೆ ವಿಡಿಯೋ ನೋಡಿ ಬೋರ್ ಆಗುತ್ತಂತ ನಾನೆಲ್ಲ ಸಬ್ಸ್ಕ್ರೈಬರ್ ಹತ್ರ ನಿಮ್ಮ ಮನೆ ತುಂಬ ಚೆನ್ನಾಗೈತೆ, ನಿಮ್ಮ ಮಾತು ತುಂಬ ಇಷ್ಟ ಆಗ್ತಾವು, ನಿಮ್ಮ ಮಕ್ಕಳು ಇಷ್ಟ ಆಗ್ತಾವು ಅಂತ ಎಲ್ಲರೂ ಇದೇ ಥರ ಕಮೆಂಟ್ ಹಾಕ್ತಿರ್ತೀವಿ. ನಮ್ಮ ಮನೆ ನೋಡಿ ಬೋರ್ ಆಗೈತೆ ಅಂದವ್ರು ಫಸ್ಟ್ ಟೈಮ್ ನೋಡಿ ನೀವು ಹೇಳೋದು. ಮತ್ತೇನು ಮಾಡೋಕ್ಕಾಗಲ್ಲ ರೀ ಸಿಸ್ಟರ. ಏನು ಮಾಡೋದು. ನಮ್ಮ ಮನೆ ನೋಡಿ ಬೋರ್ ಆಗೈತೆ ಅಂದ್ರೆ ಹಳ್ಳಿ ಮನೆ ಹಿಂಗೆ ಇರೋದು. ನಮ್ಮ ಮನೆ ಯೂಟ್ಯೂಬ್ನಾಗ ಎಷ್ಟು ಮಂದಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂದ್ರೆ ಎಲ್ಲರೂ ಇಷ್ಟಪಟ್ರು. ಒಂದಿಷ್ಟು ಮಂದಿ ಮನೆ ಇಷ್ಟಪಟ್ರ, ಒಂದಿಷ್ಟು ಮಂದಿ ನನ್ನ ಮಾತು ಇಷ್ಟಪಟ್ರ, ಒಂದಿಷ್ಟು ಮಂದಿ ಶ್ರವಣಕುಮಾರ್ನ ಇಷ್ಟಪಟ್ರ, ಮಕ್ಕಳು ಇಷ್ಟಪಟ್ರ. 3 ಥರ ಇಷ್ಟಪಟ್ಟಕೇರಿ ನನ್ನ ಲಾಗ್ ನೋಡ್ತಾರೆ. ನಿಮಗೆ ಇಷ್ಟ ಆಗ್ಲಿಕ್ಕಂದ್ರೆ ಮನೇನ ಇಷ್ಟ ಆಗ್ಲಿಕ್ಕಂದ್ರೆ ನಮ್ಮ ಮಾತು ಇಷ್ಟ ಆಗ್ಲಿಕ್ಕಂದ್ರೆ 3ನ್ಯಾಗ ಒಂದು ಏನಾದರೂ ಇಷ್ಟ ಆದ್ರೆ ವಿಡಿಯೋ ನೋಡಿರಿ. ಮತ್ತು ಇಷ್ಟ ಆಗ್ಲಿಕ್ಕಂದ್ರೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಇಷ್ಟ ರೀ. ನೀವು ನೋಡಿ ಸಪೋರ್ಟ್ ಮಾಡಿದ್ರೆ ನಮಗೆ ಪೇಮೆಂಟ್ ಬರುತ್ತೆ. ನಾವು ಮತ್ತು ವೈಪ್ ಅಂದ್ರೆ ಮನ್ಯಾಗ ಇರೋರಿ. ನಮ್ಮ ಮನೆಯಂದೇ ತೋರಿಸ್ಬೇಕಾಗತ್ತೆ. ಮನೆ ಕೆಲಸನೇ ಮಾಡಬೇಕಾಗತ್ತೆ. ಮತ್ತು ನಾ ಎಲ್ಲೇ ಹೋಲ್ರಿ ನಾನು ನಿಂದು ಕ್ಯಾಮ್ರಾ ಚಲೋನೇ ಇರುತ್ತೆ. ನಾ ಮಾಡಿರ್ತೀನಿ. ಏನು ಮಾಡೋಕ್ಕಾಗಲ್ಲ ರೀ. ಸಾರಿ ಸಿಸ್ಟರ್. ನಾನು ನಿಮಗೆ ಬೋರ್ ಆಗುತ್ತಂತೆ ಹೊರಗಡೆ ಹೋಗಿ ಶಾಪಿಂಗ್ ಗುಡಿ ಅಂತ ಇಂಥ ಮಾಡೋಕ್ಕಾಗಲ್ಲ. ನಮ್ದು ಏನಿರುತ್ತೆ ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗ್ಬೇಕು. ಬೋರ್ ಆದ್ರೆ ಸ್ಕಿಪ್ ಮಾಡಿ ಮತ್ತು ಬೇರೆ ನೋಡಿ. ನಾವು ಅಷ್ಟು ಶ್ರೀಮಂತರಲ್ಲ. ತಾಸಿಗೊಂದು ಬಟ್ಟೆ ಹಾಕ್ಕೊಂಡು ತಾಸಿಗೊಂದು ಚೈನಿ ಮಾಡಾಕ್ಕೊಂಡು ವಿಡಿಯೋ ಮಾಡೋಂಥ ಜನ ನಾವಲ್ಲ. ನಮ್ದೇನಿದ್ರು ಜೀವನ ಬಗ್ಗೆ ರೀ. ಜೀವನ ಹಿಂಗಿರುತ್ತೆ, ಹಿಂಗಿಲ್ಲ, ಕಷ್ಟ ಸುಖ ಹೆಂಗಿರುತ್ತೆ ಅಂತ ನಾ ಇಂಥ ತೋರಿಸ್ಕೊಡ್ತೀನಿ ರೀ. ಬರೀ ಮತ್ತು ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರೆ ನಿಮ್ಮದು ಕರೆಕ್ಟ್ ಕ್ವಶನ್ ನೋಡಿ. ಇರೋ 3 ಜನ ಇರ್ತೀರಿ, ರೊಟ್ಟಿ ಎಷ್ಟು ಮಾಡ್ತೀರಿ ನೀವು ಅಂತ ಕಮೆಂಟ್ ಮಾಡಿದ್ರಿ. ನಿಜ. ಯಾಕಂದ್ರೆ ಇರೋದು 3 ಜನ. ಯಾಕಂದ್ರೆ ನಾವಿರೋದು ಹಳ್ಳಿ ಒಳಗೆ ಹೆಚ್ಚು ಕಮ್ಮಿ ಅಡುಗೆ ಇರಬೇಕು. ಇವಾಗ ಯಾರಾದರೂ ಬಂದು ನೋಡು ಅವ್ರದ್ರಿಗೆ ಅಡುಗೆ ಮಾಡ್ತೀನಿ ತಡಿ ಅಂದ್ರೆ ಎಷ್ಟು ಇದಾಗುತ್ತೆ ರೀ. ಸಿಟಿಯಾಗಂದ್ರೆ ಅಷ್ಟು ಮಾಡ್ಕೊಂಡು ಅಷ್ಟು 3 ಹೊತ್ತು ಬಿಸಿ ಮಾಡ್ಕೊತೀರಿ. ನಮ್ಮ ಹಳ್ಳ್ಯಾಗ ಹಂಗಲ್ಲ. ಮುಂಜಾನೆ ಒಂದು ಟೈಮ್ ಅಡುಗೆ ಮಾಡಿದ್ರೆ ಮತ್ತು ಸಂಜೆ ಕರಿ ನಾವು ಅಡುಗೆ ಮಾಡೋದು ಚೆಂತನ ಅದನ್ನೇ ಉಣ್ಣೋದು. ಇವಾಗ ಗಾಳಿ ಬಿಸಿದ ದಿನ ರೀ. ಮಕ್ಳು ಇರ್ತಾವೆ ಮನೆಯಲ್ಲಿ. ಹೆಚ್ಚು ಕಮ್ಮಿ ಒಂದಿವ್ಸ ರೊಟ್ಟಿದ್ದು ಅಂದ್ರೆ ಒಂದು ಸ್ವಲ್ಪ ಸಾಂಬಾರು ಮಾಡಿಬಿಟ್ಟಂದ್ರೆ ರೊಟ್ಟಿ ಮುರಿದು ಹಾಕೊಂಡು ಮಕ್ಳು ಉಂಡು ಬಿಡ್ತಾವೆ. ಅದಕ್ಕಂತ ಒಂದು ಸ್ವಲ್ಪ ಜಾಸ್ತಿ ರೊಟ್ಟಿ ಮಾಡ್ತೀವಿ ನೋಡಿ. ಇವಾಗ ಗಾಳಿ ಬಿಸಿದಕ್ಕೆ ಜಾಸ್ತಿ. ನಾನು ಮುಂಜಾನೆ ಒಂದು ಟೈಮ್ ರೊಟ್ಟಿ ಮಾಡಿದ್ರೆ ಒಳ್ಳೆ ಮುಂಜಾನೆಗೆ ಮಾಡೋದು ರೊಟ್ಟಿ. 3 ಹೊತ್ತು ಆಗ್ಬೇಕಲ್ರಿ. ಹುಡ್ರು 2 ಹುಡ್ರು ಮತ್ತು ಅವ್ರಿಗೆ ಬುತ್ತಿ, ಮಧ್ಯಾಹ್ನ ಊಟ, ಸಂಜೆ ಊಟ 3 ಹೊತ್ತು ಹಾಕೋ ಸಲಾಗ ಜಾಸ್ತಿ ರೊಟ್ಟಿ ಮಾಡ್ತೀನಿ. ಮತ್ತೊಂದಿಷ್ಟು ಎಕ್ಸ್ಟ್ರಾ ಭಾಳ ಹಿಟ್ಟು ಇದ್ದಂದ್ರೆ ತಳ ರೊಟ್ಟಿ ಮಾಡಿಟ್ಟಿರ್ತೀನಿ. ಈಗ ಅದೇ ರೊಟ್ಟಿ ಊಟ ಮಾಡೀನಿ. ತಳ ರೊಟ್ಟಿ 3 ರೊಟ್ಟಿ. ನಿಮಗೆ ಅರ್ಥ ಅಂತ ಅನ್ಕೋತೀನಿ. ಹಳ್ಳಿ ಯಾರಾದರೂ ಪಟ್ಟ ಬಂದರು ಉಣ್ಣಾಕ ಕುಂತೀವಿ, ಬಾರ ಉಣ್ಬಾರ. ಹಳ್ಳಿ ಅಂದ್ರೆ ಬರೋರ ರೀ. ಸಿಟಿಯಾಗಂದ್ರೆ ಕದ ಮುಚ್ಕೊಂಡು ನಿಮ್ಮ ಪಾಡಿ ನೀವು ಇದ್ದು ಬಿಡ್ತೀರಿ. ಈಗ ಎಲ್ಲರೂ ಇಲ್ರಿ. ಸಿಟಿಯವ್ರ ಜೀವನ ಹಂಗೆ ಐತೆ.
ಸಿಟಿನೇ ಬೇರೆ ಹಳ್ಳಿನೇ ಬೇರೆ. ಹಳ್ಳಿನೇ ನಾವು ಹಳ್ಳಿಯಾಗದೀವಿ, ಹಳ್ಳಿನೇ ಬೆಸ್ಟ್ ಅಂತಿರ್ತೀವಿ. ಸಿಟಿಯಾಗಿದ್ದು ಸಿಟಿನೇ ಬೆಸ್ಟ್ ಅಂತೀವಿ. ಸಿಟಿಯಾಗಿದ್ರೆ ಯಾವುದು ಗೋಜು ಗೊಚಾಟಿ ಬರಲ್ರಿ. ಹಳ್ಳಿಯಾಗ ಗೋಜು ಗೊಚಾಟಿ ಭಾಳ ಹಿಂದೆ ವಜನಿ ಹಿಡಿಬೇಕಾಗತ್ತೆ ರೀ. ಸಿಟಿಯಾಗ ಕದ ಮುಚ್ಕೊಂಡ್ಬಿಟ್ಟಿರ್ತೀರಿ, ಯಾರು ಬರಾಕ ಓನಿ ಮನೆಗೆ ಅವ್ರು ಬರಲ್ಲ, ಅವ್ರ ಮನೆಗೆ ನೀವು ಹೋಗಲ್ರಿ. ಯಾರಾದರೂ ಬಂದ್ರೆ ಉಣ್ಬಾರಿ ಅಂತ ಅನ್ನಕಲ್ಲ. ನಾವು ಉಣ್ಣು ಹೊತ್ತಿನೇ ಬಂದ್ರಂದ್ರೆ ಉಣ್ಬಾರಿ ಅಂದ್ರೆ ತಟ್ಟೆ ರೊಟ್ಟಿ ಇರ್ಬೇಕು ರೀ. ಉಣ್ಣಕ್ಕೆ 2 ರೊಟ್ಟಿ ಹಾಕಿಕೊಟ್ರು ಅವ್ರು ಇನ್ನೂ ಉಣ್ತೀನಿ ಅಂದ್ರೆ ಜಾಸ್ತಿ ರೊಟ್ಟಿ ಇರಬೇಕು. ಹಳ್ಳಿ ವಾತಾವರಣ ರೊಟ್ಟಿ ಜಾಸ್ತಿ ಇರಬೇಕು. ಹಳ್ಳಿ ಕಡೆ ಏನೋ ಜೋಳಿ ಕಟ್ಟಿ ರೊಟ್ಟಿ ಮಾಡಿ ಹಾಕ್ತಾರೆ ರೀ. ನಾವೇನೋ ಕಮ್ಮ, ಇವು ರೊಟ್ಟಿ ಕಮ್ಮಿ ರೀ. ನಮ್ಮ ಒಬ್ಬರೊಬ್ರು ಮನ್ಯಾಗ ಜೋಳಿ ಕಟ್ಟಿ ಜೋಳಿಗೆ ತುಂಬ ರೊಟ್ಟಿ ಮಾಡಿ ಹಾಕಿರ್ತಾರೆ. ಯಾರ ಬರಲಿ ಮಾಡಲಿ ಬಡಗ ಅನ್ನ ಸಾರು ಮಾಡೋದು, ಶಾವಿಗೆ ಬಸಿದು ಊಟಕ್ಕೆ ಕೊಡೋದ್ರಿ. 1-2 ರೊಟ್ಟಿ ಉಣಿಸಿ ಶಾವಿಗೆ ಹಾಲು ಉಣಿಸಿ ಆಮೇಲೆ ಅನ್ನ ಸಾರು ಕೊಡ್ತಾರೆ. ಹಳ್ಳಿ ಕಡೆ ಪದ್ಧತಿ ಹಿಂಗೈತೆ. ಮತ್ತೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನಿಮ್ಮ ಹಸ್ಬೆಂಡ್ ಎಲ್ಲಿದಾರ, ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿ ಹೇಳ್ರಿ ಅಕ್ಕ ನಿಮ್ಮ ಹಸ್ಬೆಂಡ್ ತೋರಿಸ್ರಿ ಅಂತ ಕೇಳಾಕತ್ತಿದ್ರಿ. ಬೇಜಾರಾಗುತ್ತೆ ನನಗೆ. ನಮ್ಮ ಹಸ್ಬೆಂಡ್ ಇಲ್ರಿ, ತೀರ್ಕೊಂಡು 6 ವರ್ಷ ಆಯಿತು. ಅವರಿದ್ರು ತೋರಿಸ್ತೀನಿ ರೀ, ಇಲ್ಲಾರ ಏನು ತೋರ್ಸಕ್ಕೆ ಹೋಗಲಿ. 6 ವರ್ಷ ಮುಗ್ಯಾಕೆ ಬಂತ್ರಿ ಹೆಚ್ಚು ಕಮ್ಮಿ. ಏನು ಮಾಡಕ್ಕೆ ಹೊರಡಿ, ನಮ್ಮ ಮನೆ ಬರೋಕ್ಕೆ ಏಮಾಯ್ತು ಉಣ್ಣಬೇಕು. ನಿಮ್ಮ ಮನೆ ಕಮೆಂಟ್ ಹಾಕಿದ್ರೆ ಅಲ್ಲಿ ಹೇಳಿ ನಾನು ಇಲ್ಲ ರೀತಿ ಇಲ್ಲ ಅಂತೇಳಿ ಹೇಳಿದೆ. ನಿಮ್ಗೆ ಗೊತ್ತಿಲ್ಲ, ಇಲ್ಲರನ್ನ ತೋರಿಸ್ರಿ ಅಕ್ಕ ಅಂದಿರಿ. ನೀವು ಎಲ್ಲದಾರ ಅಂತೇಳಿ ನಿಮ್ಗೆ ಆಗೈತೆ ರೀ. ತೀರ್ಕೊಂಡಾರೆ ಅವ್ರು. ಇಲ್ಲ ನೀವು ನಿಮ್ಮ ಹಸ್ಬೆಂಡ್ ಎಲ್ಲದಾರ ಅಕ್ಕ ಅಂತ ಕೇಳಿದ್ರಿ. ಇಲ್ರಿ ಅವರು ಅಂತೇಳಿ ನಾನು ಹೇಳಿದೆ. ನಾನು ಇಲ್ರಿ ತೀರ್ಕೊಂಡ್ರ ಅಂತ ಹೇಳಿದೆ. ನೀವು ಒಳಗೆ ಕಮೆಂಟ್ ಹಾಕ್ತಿದ್ದಿಲ್ಲ, ನಾನೇ ತಪ್ಪು ಮಾಡಿದ್ದು. ಇಲ್ರಿ ಅಂತೇಳಿ ನೀವೇ ಮಾಡಿರಿ, ಇಲ್ರಿ ಅಕ್ಕ ತೋರಿಸ್ರಿ ಎಲ್ಲದಾರ ಅವರು ಅಂತೇಳಿ ವಿಡಿಯೋದ ತೋರಿಸ್ರಿ ಅಂತ ನೀವು ಹೇಳಿದ್ರಿ. ಅವ್ರು ಇಲ್ಲ ರೀ, ಅವರು ವಿಡಿಯೋದ ತೋರ್ಸಂಗೂ ಇಲ್ಲ. ಅವ್ರಿದ್ರೆ ನಾನು ವಿಡಿಯೋಕ್ಕೆ ಬರ್ತಿದ್ದಿಲ್ಲ. ನಮ್ಮ ಯಜಮಾನ್ರು ಇದ್ರಂದ್ರೆ ಅವ್ರು ದುಡಿತಿದ್ರಿ, ನಾವು ಸುಮ್ಮನೆ ಮನ್ಯಾಗ ಕೆಲಸ ಮಾಡ್ಕೊತೀವಿ. ಇದನ್ನ ಯಾಕೆ ಯೂಟ್ಯೂಬು ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ತಮ್ನೇಲ್ ಟೈಟಲ್ ಎಲ್ಲ ಹೇಳೋದಕ್ಕೆ ಬೇಕು ರೀ. ನಾನು ನಿಜ ಹೇಳ್ಬೇಕಾದ್ರೆ ನಮ್ಮ ಯಜಮಾನ್ರಿದ್ದು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿಲ್ಲ. ನಾನು ಯೂಟ್ಯೂಬ್ ಅಂತೂ ನೋಡ್ದಿಲ್ಲ ರೀ, ನಾನು ಬರ್ತಿದ್ದಿಲ್ಲ. ಯಾವುದು ಕೊರತೆ ಇರ್ತದೆ ನೋಡಿ ಜೀವನ ಮಾಡೋಕ್ಕೆ. ಇದು ಏನೋ ಮಕ್ಕಳಿಗೆ 1-2 ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ, ಯೂಟ್ಯೂಬ್ನಿಂದ ಒಂದಿಟ್ಟು ಅಮೌಂಟ್ ಬರ್ತಂತೇಳಿ ಯೂಟ್ಯೂಬಿಗೆ ಕಾಲಿಟ್ಟಿದ್ದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.